ರೇಡಿಯೋಲ್ಲಿ ಓದುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್. ಅಮ್ಮಾ ಬಾದ್. ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಶಿಕ್ಷಕರೇ ಮತ್ತು ಸಹೋದರರ ಸಹೋದರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನನ್ನ ಭಾಷಣ ವಿಷಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ಯುತ್ತಮ ಸ್ವಭಾವ. ಸೃಷ್ಟಿಕರ್ತನಾದ ಅಲ್ಲಾಹು ನಮ್ಮ ಎಲ್ಲರಿಗೂ ಅದೃಷ್ಟ ವ್ಯಕ್ತಿಯಾಗಿ ಕಳುಹಿಸಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಒಬ್ಬ ಪ್ರವಾದಿಯಷ್ಟೇ ಅಲ್ಲ, ಅತಿಯುತ್ತಮ ಸ್ವಭಾವದ ಮಾದರಿಯೂ ಹೌದು. ಕುರ್ಆನ್ನಲ್ಲಿ ಅಲ್ಲಾಹು ಹೇಳುತ್ತಾರೆ, ವ ಇನ್ನಕ ಲಅಲಾ ಖುಲುಕಿನ್ ಅಜೀಮ್, ನೀವು ಅತ್ಯುತ್ತಮ ಸ್ವಭಾವದ ಮೇಲೆ ಇದ್ದೀರಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸದಾ ಸತ್ಯವನ್ನು ಮಾತಾಡುತ್ತಿದ್ದರು. ಅವರು ಎಂದಿಗೂ ಸುಳ್ಳು ಹೇಳಿಲ್ಲ. ಎಲ್ಲರೊಂದಿಗೆ ಸೌಮ್ಯವಾಗಿ ಪ್ರೀತಿಯಿಂದ ವರ್ತಿಸುತ್ತಿದ್ದರು. ಮಕ್ಕಳನ್ನು ಅವರ ವಿಶೇಷವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ಗೌರವ ನೀಡುತ್ತಿದ್ದರು. ಯಾರಾದರೂ ತಪ್ಪು ಮಾಡಿದರೆ ಕೋಪಗೊಳ್ಳದೆ ಕ್ಷಮಿಸುತ್ತಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಡವನಿಗೆ ಕೂತು ಊಟ ಮಾಡುತ್ತಿದ್ದರು. ಅನಾಥ ತಲೆಯ ಮೇಲೆ ಕೈ ಇಟ್ಟು ಕರುಣೆ ತೋರುತ್ತಿದ್ದರು ಮತ್ತು ದುಃಖಿತರನ್ನು ಸಮಾಧಾನ ಪಡಿಸುತ್ತಿದ್ದರು. ಶತ್ರುಗಳಿಗೂ ಸಹ ದಯೆ ತೋರಿದ ಅವರ ಸ್ವಭಾವ ನಮಗೆ ದೊಡ್ಡ ಪಾಠವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತಗಳನ್ನು ಅನುಸರಿಸಿ ಸತ್ಯವಂತರು, ವಿಧೇಯರು, ದಯಾಳುಗಳು ಆಗಬೇಕು. ಪೋಷಕರ, ಶಿಕ್ಷಕರ ಮತ್ತು ಸ್ನೇಹಿತರೊಂದಿಗೆ ಸದ್ವರ್ತನೆ ತೋರಿಸುವುದು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಿಂದ ನಾವು ಕಲಿಯಬೇಕಾದ ಮಹತ್ವದ ಪಾಠವಾಗಿದೆ. ಅಲ್ಲಾಹು ನಮ್ಮ ಎಲ್ಲರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತಿಯುತ್ತಮ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತೌಫೀಕ್ ನೀಡಲಿ. ಆಮೀನ್. ಜಜಾಕಲ್ಲಾಹು ಖೈರ್. His teaching reminds us to spread love, peace and kindness in our daily lives. Let's appreciate this wonderful presentation with a big round of applause.